ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತ. ನನ್ನ ಎಲ್ಲ ಜನತೆಗೂ ಪ್ರೀತಿಯ ನಮಸ್ಕಾರ. ಆ, ಇವತ್ತು ವಿಡಿಯೋ ಮಾಡ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ಇವತ್ತು ನನಗೆ ತುಂಬ ಖುಷಿಯಾಗಿರೋ ದಿವಸ. ಯಾಕೆಂದರೆ ನನ್ನ ಇನ್ಸ್ಟಾ ಫಾಲೋವರ್ಸು ಮತ್ತು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ. ಈ ಮೂಲಕ ಧನ್ಯವಾದ ನಿಮ್ಗೆ ತಿಳಿಸಲು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಕೂಡ ಇಲ್ಲ. ನಮಸ್ಕಾರ ಎಲ್ರಿಗೂ. ಈ ದಿನ 2026ನೇ ಇಸ್ವಿ ಮೊದಲ ವರ್ಷಾರಂಭದ ಮೊದಲನೇ ದಿನ. ನಮ್ಮ ಭಾನುಮತಿ ಮೇಡಮ್ರವರು ಅಂಗನವಾಡಿ ಅಂಚಿಬಸವನಪಾಳ್ಯ ಶಾಲೆಯ ಅಂಗನವಾಡಿಗೆ ಮಕ್ಕಳಿಗೆ ಕೇಕು ಮತ್ತು ಖಾರ ಸ್ವೀಟ್ಸ್ಗಳನ್ನು ಸಹ ಇವತ್ತು ತಮ್ಮಂದು ಬಾಳೆಹಣ್ಣು ಚಾಕ್ಲೇಟ್ಗಳನ್ನು ಸಹಾಯ ಮಾಡಿದ್ದಾರೆ. ಬಂದು ಎಲ್ಲರ ಮನಸ್ಸನ್ನು ಸಂತೋಷಪಡಿಸಿದ್ದಾರೆ. ಅವರು ಇದೇ ರೀತಿ ದೇವರವ್ರಿಗೆ ಚೆನ್ನಾಗಿ ಎಲ್ಲ ಇನ್ನೂ ಮುಂದುವರೆದು ನೀವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಅವರು ಸಹ ಇದೇ ಥರ ಎಲ್ಲ ಜನತೆಗೆ ಸಹಾಯ ಮಾಡೋ ಮನೋಭಾವನೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. 100 ಜನ ಸಂಪಾದನೆ ಮಾಡೋ ಬದಲು ಇಂಥ ಒಬ್ಬರು ಸ್ನೇಹಿತರು ಇದ್ದರೆ ಎಷ್ಟು ಜನಕ್ಕೆ ಅನುಕೂಲ ಆಯ್ತದೆ. ಅವರು ಕಾಯಕದಲ್ಲೂ ಕೂಡ ಅದೇ ಥರ ನಾವು ನೋಡಿದ್ದೀವಿ. ತುಂಬ ಚೆನ್ನಾಗಿ ಗೋವುಗಳನ್ನು ಚೆನ್ನಾಗಿ ಸಾಕ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೋವುಗಳನ್ನ. ಅಂಗನವಾಡಿ ಮಕ್ಕಳಿಗೆ ಮತ್ತು ಶಾಲಾ ಶಿಕ್ಷಕರಿಗೆ, ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಮಕ್ಕಳಿಗೆ, ಗ್ರಾಮಸ್ಥರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತೇನಪ್ಪ ಅಂದರೆ, ನಮ್ಮ ಸ್ನೇಹಿತೆಯವರು ಅಂಗನವಾಡಿಗೆ ಭೇಟಿ ಕೊಟ್ಟು ಎಲ್ಲ ಅಂಗನವಾಡಿ ಮಕ್ಕಳು ಮತ್ತು ಶಾಲಾ ಮಕ್ಕಳಿಗೆ ಕೇಕ್ನ ಮತ್ತು ಬಾಳೆಹಣ್ಣ, ಮಿಕ್ಚರ್, ಚಾಕ್ಲೇಟ್ನ ಅಂಗನವಾಡಿಗೆ ಕೊಡ್ತಾ ಇದ್ದಾರೆ ಅವ್ರ ಖುಷಿಯಿಂದ. ಅದಕ್ಕೋಸ್ಕರ ಅವ್ರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಎಲ್ರೂ ಕಾಪಾಡಲಿ. ಒಂದು ಸ್ವೀಟ್ ಹಂಚೋದ್ರ ಮೂಲಕ ಈ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ತೊಳೆ ಸರ್ ಕೂಡ ಕೊಟ್ಟಿಲ್ವಾ? ನಾವು ಗಮನಿಸ್ದಂಗೆ ತುಂಬ ಚೆನ್ನಾಗಿ ಡ್ರೈವಿಂಗು ಸಹ ಮಾಡ್ತಾರೆ. ಸ್ವಲ್ಪ ಜನಪ್ರಿಯ ವ್ಯಕ್ತಿನೂ ಸಹ ಆಗಿದ್ದಾರೆ. ಈಗ ಒಂದು ಯೂಟ್ಯೂಬನ್ನು ಅವರ ಇದರಲ್ಲೇ ಇದ್ದಾರೆ. ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಅದರ ಮುಖಾಂತರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನೂ ಇಂಥ 10 ಶಾಲೆಗಳಿಗೆ ಅವರು ಸಹಾಯ ಮಾಡೋ ರೀತಿಯಲ್ಲಿ ಬೆಳೀಲಿ. ನಿಜವಾಗ್ಲೂ ಎಷ್ಟು ಆರಾಧಿಸ್ತಾರೆ ಅಂದರೆ, ಅದು ಕೃಷ್ಣನಿಗೆ ಪ್ರಿಯವಾದಂಥ ಒಂದು ಪ್ರಾಣಿ. ಅಂಥ ಗೋಮಾತೆನ ಆರಾಧಿಸ್ತಾ ಇರೋದ್ರಿಂದ ಅವರು ನಿಜವಾಗ್ಲೂ ಮೇಲೆ ಬರ್ತಾರೆ ಮುಂದೆ. ಕೃಷ್ಣ ಪರಮಾತ್ಮ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೀವೆಲ್ಲ ಸಬ್ಸ್ಕ್ರೈಬರ್ ಆಗ್ತಾ ಇರೋದ್ರಿಂದ ಅವ್ರಿಗೂ ಸಹ ಮನಸ್ಸು ಸಂತೋಷ ಆಗಿ ಇದನ್ನೆಲ್ಲ ಈ ಮೂಲಕ ಅವರು ಒಂದು ಧನ್ಯವಾದಗಳನ್ನು ಅರ್ಪಿಸ್ಬೇಕು ನಾನು ಸಮಾಜಕ್ಕೆ, ಫಾಲೋವರ್ಸ್ಗಳಿಗೆ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲರಿಗೂ ಸಹ ಹೊಸ ವರ್ಷದ ದಿವಸ ಕೇಕನ್ನು ತಗೊಂಬಂದು ಕೊಟ್ಟು ಅವರು ತುಂಬ ಹೃದಯದಿಂದ ಎಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು. ಈ ಅಂಗನವಾಡಿನೇ ಮತ್ತು ಸ್ಕೂಲು ಏನಕ್ಕಪ್ಪ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕ ಯಾವುವು ಅಂಗನವಾಡಿಗಳಿಲ್ಲ ನನಗೆ. ಅಂದರೆ ನಾನು ಬೇಕಾದಾಗ ಸ್ನೇಹಿತರು ಇದ್ದಿದ್ದು ಇವರೇ. ಏಕಾಏಕಿ ಹೋಗಿ ಕೇಳಿದ್ರೆ ಯಾರೂ ಪರ್ಮಿಷನ್ ಕೊಡಲ್ವಲ್ಲ, ಅದು ಹತ್ರ ಬೇರೆ ಇದೆ. ಅದಕ್ಕೋಸ್ಕರ ಇವರು ನನ್ನ ಸ್ನೇಹಿತೆ ಆಗಿರೋದ್ರಿಂದ ಮಾಡ್ಕೊಬನ್ನಿ ಅಂತ ಪರ್ಮಿಷನ್ ಕೊಟ್ಟು, ಮಕ್ಕಳಿಗೆ ಸ್ವೀಟ್ ಕೊಟ್ಟು ನೀವು ಫಾಲೋವರ್ಸ್ಗೆ ಮತ್ತು ಸಬ್ಸ್ಕ್ರೈಬ್ಗೆ ಧನ್ಯವಾದ ಹೇಳಿ ಅಂತ ಪರ್ಮಿಷನ್ ಕೊಟ್ಟರು. ಅದಕ್ಕೋಸ್ಕರ ನಾನು ಹೋಗಿ ಅಲ್ಲೇ ಮಾಡಿದೆ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ಮಕ್ಕಳಿಗೆ ಸ್ವೀಟ್ ಹಂಚಿ ನನಗೂ ಖುಷಿ ಆಗುತ್ತೆ. ಸ್ವೀಟ್ ಹಂಚೋದ್ರಿಂದ ಮಕ್ಕಳಿಗೆ ಅದು ತುಂಬ ನನಗೆ ಆಸೆ ಇದೆ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಈ ರೀತಿ ಧನ್ಯವಾದ ಹೇಳೋದಕ್ಕೆ ನಂಗೆ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೆ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಕುಟುಂಬಗಳಿಗೆ ಭಗವಂತ ಆಯುಷ್ಯ, ಆರೋಗ್ಯ
ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.